ಅಯ್ಯಪ್ಪ ವ್ರತಧಾರಿಯು ಶ್ರದ್ಧೆ ಭಕ್ತಿಯಿಂದ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಶಬರಿಮಲೆಗೆ ಹೋಗುವ ಪ್ರತಿಯೊಬ್ಬ ಭಕ್ತರು 41 ದಿನಗಳ ವ್ರತಾಚರಣೆ ಮಾಡಬೇಕೆಂಬ ನಿಯಮವಿದೆ. ಕೆಲವು ಕಡೆ 48 ದಿನಗಳ ತನಕ ವ್ರತ ಮಾಡುತ್ತಾರೆ. ಈ ವ್ರತದ ನಿಯಮಗಳು ಯಾವುವು ಹಾಗೂ ಈ ನಿಯಮಗಳ ಹಿಂದಿರುವ ಪ್ರಾಮುಖ್ಯತೆ ಏನು ಎನ್ನುವುದರ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಪೂರ್ತಿ ವಿಡಿಯೋ ನೋಡಿ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕಮೆಂಟ್ ಮಾಡಿ. ದಕ್ಷಿಣ ಭಾರತದಲ್ಲಿರುವ ದೇಗುಲಗಳ ಪೈಕಿ ಪ್ರಸಿದ್ಧವಾದ ದೇವಸ್ಥಾನವೆಂದರೆ ಶಬರಿಮಲೆ. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯಲ್ಲಿರುವ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಯಲ್ಲಿರುವ ಈ ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿಯು ನೆಲೆಸಿದ್ದಾನೆ. ದಟ್ಟ ಕಾನನದಲ್ಲಿರುವ ಈ ಪುರಾತನ ದೇವಾಲಯವು ನಿರ್ಮಾಣಗೊಂಡು 3 ಶತಮಾನಗಳ ಕಾಲ ದರ್ಶನಕ್ಕೆ ಅಲಭ್ಯವಾಗಿ ಉಳಿದಿತ್ತು. 12ನೇ ಶತಮಾನದಲ್ಲಿ ಪಂದಳಂನ ರಾಜ ಮಣಿಕಂಠ ಶಬರಿಮಲೆ ದೇವಸ್ಥಾನದ ಪಥವನ್ನು ಮರಳಿ ಕಂಡು ಹಿಡಿದನೆಂದು ಹೇಳಲಾಗುತ್ತದೆ. ಶಬರಿಮಲೆಯ ಈ ದೇಗುಲದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ತೆರಳುವಂತಹ ಭಕ್ತರು 41 ದಿನಗಳ ಕಡ್ಡಾಯ ವ್ರತವನ್ನು ಪಾಲಿಸಬೇಕು. ಈ ದೇಗುಲದಲ್ಲಿ ನವೆಂಬರ್ನಿಂದ ಡಿಸೆಂಬರ್ವರೆಗೂ 3 ತಿಂಗಳ ಕಾಲ ವಾರ್ಷಿಕ ಪೂಜಾ ಕಾರ್ಯ ಆರಂಭವಾಗುತ್ತದೆ. ವ್ರತ ಕೈಗೊಂಡು ಮಾಲೆ ಹಾಕಿದ ಭಕ್ತರು ನವೆಂಬರ್ನಿಂದ ಜನವರಿವರೆಗೆ ವಾರ್ಷಿಕ ಪ್ರವೇಶದ ಸಮಯದಲ್ಲಿ ದರ್ಶನವನ್ನು ಮಾಡುತ್ತಾರೆ. ಜನವರಿ 14ರ ಮಕರ ಸಂಕ್ರಾಂತಿ, ಏಪ್ರಿಲ್ 14ರ ವಿಷು ಸಂಕ್ರಾಂತಿ ಹಾಗೂ ಪ್ರತಿ ಮಲಯಾಳಂ ಮಾಸದ ಮೊದಲ 5 ದಿನ ಅಯ್ಯಪ್ಪ ದರ್ಶನವನ್ನು ಮಾಡಬಹುದು. ಸನಾತನ ಧರ್ಮದ ಪ್ರಕಾರ ಮನುಷ್ಯನು ಭಗವಂತನಲ್ಲಿ ಐಕ್ಯವಾಗಲು ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಎಂಬ ಮಾರ್ಗಗಳಿವೆ. ಅಯ್ಯಪ್ಪ ವ್ರತ ಮಾಡುವವರು ಭಕ್ತಿಯೋಗದ ಮೂಲಕ ದೈವ ಸ್ವರೂಪದ ಅನುಭವವನ್ನು ಪಡೆಯುತ್ತಾರೆ ಎನ್ನಲಾಗುತ್ತದೆ. ಅಯ್ಯಪ್ಪ ವ್ರತಾಚರಣೆಯ ನಿಯಮಗಳು ಯಾವುವು ಎಂದು ಇದೀಗ ತಿಳಿಯೋಣ. ಶಬರಿಮಲೆಗೆ ಹೋಗುವ ಮುನ್ನ 41 ದಿನಗಳ ಕಠಿಣ ವ್ರತ ಪಾಲಿಸಬೇಕು. ಮುಂಜಾನೆ ಎದ್ದು ತಣ್ಣೀರಿನಲ್ಲಿ ಮಿಂದು ಮಡಿಯನ್ನುಟ್ಟು ಅಯ್ಯಪ್ಪ ನಾಮ ಜಪಿಸುತ್ತಾ ಅಯ್ಯಪ್ಪನಿಗೆ ಪೂಜೆ ಸಲ್ಲಿಸಬೇಕು. ಅಯ್ಯಪ್ಪನಿಗೆ ಪ್ರಾತಃ ಪೂಜೆ ಮತ್ತು ಸಂಧ್ಯಾ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಬೇಕು. ಅಯ್ಯಪ್ಪ ಮಾಲೆ ಧರಿಸಿದವರು ದಿನ 24 ಗಂಟೆಯೂ ಅಯ್ಯಪ್ಪನ ಜಪ ಮಾಡಬೇಕು. ಈ ಸಂದರ್ಭದಲ್ಲಿ ಯಾವುದೇ ಕೆಟ್ಟ ಯೋಚನೆ ಮಾಡಬಾರದು. ಸ್ವತಃ ಅಥವಾ ಅಯ್ಯಪ್ಪ ಮಾಲಾಧಾರಿ ತಯಾರಿಸಿದ ಆಹಾರ ಅಥವಾ ಸ್ನಾನ ಮಾಡಿ ಮಾಂಸಾಹಾರ ಸೇವಿಸದವರು, ಮುಟ್ಟು ಆಗದ ಸ್ತ್ರೀಯರು ಮಾಡಿದ ಅಡುಗೆ ಮಾತ್ರ ಸೇವಿಸಬೇಕು. ಅದು 1 ಹೊತ್ತು ಮಾತ್ರ ಊಟ ಮಾಡಬೇಕು. ಬೆಳಗ್ಗೆ ಹಾಗೂ ಸಾಯಂಕಾಲ ಅಲ್ಪಾಹಾರ ಸೇವಿಸಬೇಕು. ವ್ರತಾವಧಿಯಲ್ಲಿ ಮಾಂಸಾಹಾರ ಸೇವನೆ, ಮದ್ಯಪಾನ, ತಂಬಾಕು ಸೇವನೆ ಮಾಡಬಾರದು. ತಲೆ ಕೂದಲು ಹಾಗೂ ಉಗುರುಗಳನ್ನು ಕತ್ತರಿಸಬಾರದು. ದಿನದಲ್ಲಿ 2 ಬಾರಿ ಸ್ನಾನ ಮಾಡಿ ಸ್ಥಳೀಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಕಪ್ಪು ಬಣ್ಣದ ಅಥವಾ ಕಾವಿ ಬಟ್ಟೆ ಧರಿಸಬೇಕು. ವ್ರತಧಾರಿಯು ತುಳಸಿ ಮಾಲೆ ಹಾಗೂ ರುದ್ರಾಕ್ಷಿಯನ್ನು ಧರಿಸಿರಬೇಕು. ಮನೆಯಿಂದ ದೂರವಿದ್ದು ಪ್ರತ್ಯೇಕವಾಗಿ ಅಥವಾ ದೇವಸ್ಥಾನದ ಬಳಿ ವಾಸಿಸಬೇಕು. ಅಥವಾ ಮನೆಯಲ್ಲಿ ಗಂಡಸರು ಹಾಗೂ ಮುಟ್ಟು ಆಗದ ಸ್ತ್ರೀಯರು ಮಾತ್ರ ಇದ್ದರೆ, ಹಾಗೆಯೇ ಮಾಂಸದ ಅಡುಗೆಯನ್ನು ಮಾಲೆ ಧರಿಸುವ ಸಮಯದಲ್ಲಿ ಮಾಡದ ಮನೆಯಲ್ಲಿ ವಾಸಿಸಬಹುದು. ಹಿರಿಯರನ್ನಾಗಲಿ ಕಿರಿಯರನ್ನಾಗಲಿ ಇತರರನ್ನು ಕೂಡ ಅಯ್ಯಪ್ಪ ಎಂದೇ ಸಂಬೋಧಿಸಬೇಕು ಅಥವಾ ಸ್ವಾಮಿ ಎಂದು ಕರೆಯಬೇಕು. ಹೆಂಗಸರನ್ನು, ಹೆಂಡತಿಯನ್ನು ಮಾತಾ, ಅಮ್ಮ ಎಂದು ಕರೆಯಬೇಕು. ಚಪ್ಪಲಿಯನ್ನು ಧರಿಸಬಾರದು. ಕಾಲು ನಡಿಗೆಯಲ್ಲಿ ತೆರಳಬೇಕು. ಅಯ್ಯಪ್ಪ ಮಾಲೆ ಧರಿಸಿದವರೆಲ್ಲರಿಗೂ ವಯೋಮಾನದ ಭೇದವಿಲ್ಲದೆ ಕಾಲಿಗೆ ನಮಸ್ಕರಿಸಬೇಕು. ಅಯ್ಯಪ್ಪ ದೀಕ್ಷೆ ಪಡೆದವರು ನೆಲದ ಮೇಲೆ ಮಲಗಬೇಕು. ಇವಿಷ್ಟು ಅಯ್ಯಪ್ಪ ಸ್ವಾಮಿ ವ್ರತದ ನಿಯಮ. ಆದರೆ ಅಯ್ಯಪ್ಪ ವ್ರತ ನಿಯಮದ ಪ್ರಾಮುಖ್ಯತೆ ಏನು ಎಂದು ತಿಳಿಯೋಣ. ಮಾಂಸಾಹಾರ, ಮದ್ಯಪಾನ, ಧೂಮಪಾನವನ್ನು ತ್ಯಜಿಸುವುದರಿಂದ ದೇಹದ ಆರೋಗ್ಯ ವೃದ್ಧಿಯಾಗುವುದು. ಜೊತೆಗೆ ಒಳ್ಳೆಯ ಚಿಂತನೆಗಳು ನಮ್ಮ ಆರೋಗ್ಯವನ್ನು ಹೆಚ್ಚಿಸಲು ಸಹಕಾರಿ. ಕೇಶಮುಂಡನ ಮಾಡದಿರುವುದು, ಉಗುರು ಕತ್ತರಿಸದಿರುವುದು ನಮ್ಮನ್ನು ಬಾಹ್ಯ ಸೌಂದರ್ಯ ಹಾಗೂ ಲೌಕಿಕ ಆಕರ್ಷಣೆಯಿಂದ ದೂರವಿಡುತ್ತದೆ. ವ್ರತಧಾರಿಗಳು ಧರಿಸುವಂತಹ ಕಪ್ಪು ಬಟ್ಟೆಯು ಎಲ್ಲ ಲೌಕಿಕ ಸುಖ ಆಕರ್ಷಣೆಗಳನ್ನು ಬಿಟ್ಟು ದೇವರಿಗೆ ಶರಣಾಗಿದ್ದೇವೆ ಎನ್ನುವುದರ ಸಂಕೇತ. ಅಲ್ಲದೆ ಅಯ್ಯಪ್ಪನ ಮುಂದೆ ಎಲ್ಲರೂ ಸಮಾನರು ಎಂಬ ಅರ್ಥವನ್ನು ನೀಡುತ್ತದೆ. ಅಯ್ಯಪ್ಪ ಭಕ್ತರು 41 ದಿನ ಬ್ರಹ್ಮಚರ್ಯವನ್ನು ಪಾಲಿಸುವುದರಿಂದ ಕಾಮ, ಕ್ರೋಧ, ಮೋಹದಿಂದ ದೂರವಿದ್ದರೆ ಮನಸ್ಸು ಹಾಗೂ ದೇಹ ಶುದ್ಧವಾಗುವುದು.